ಹಾಯ್ ಸ್ಟೂಡೆಂಟ್ಸ್, ನಮಸ್ತೆ. ಡಿಯರ್ ಸ್ಟೂಡೆಂಟ್ಸ್, ನಾವು ಇಲ್ಲಿಯವರೆಗೆ ಲೋಕಸಭೆಯ ರಚನೆಯ ಬಗ್ಗೆ, ಹಾಗೆ ಅದು ಹೇಗೆ ಎಲೆಕ್ಷನ್, ಟೆನೂರ್, ಹಾಗೆ ಕ್ವಾಲಿಫಿಕೇಷನ್ಸ್ ಬಗ್ಗೆ ತಿಳಿದುಕೊಂಡು ಈಗ ಪವರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಲೋಕಸಭಾ, ಸೊ ಇದರ ಬಗ್ಗೆ ಅಧ್ಯಯನ ಮಾಡೋಣ. ಲೋಕಸಭೆ ಯಾವ ರೀತಿಯಲ್ಲಿ ಅಧಿಕಾರ ಮತ್ತು ಕಾರ್ಯಗಳನ್ನು ಹೊಂದಿದೆ, ಅದು ಯಾವ ರೀತಿಯಲ್ಲಿ ಶಾಸನಗಳನ್ನು ರಚನೆ ಮಾಡುತ್ತೆ. ಸೊ ವಾಟ್ ಆರ್ ದ ಪವರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಲೋಕಸಭಾ. ಸೊ ಈ ಲೋಕಸಭಾ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಈಗ ಇದರಲ್ಲಿ ನಾನು ಕೆಲವು ಅಂಶಗಳನ್ನು ಇಲ್ಲಿ ನಾನು ಬರೆದಿದ್ದೇನೆ. ಅದರಲ್ಲಿ ಫಂಕ್ಷನ್ಸ್ ಆಫ್ ದಿ ಲೋಕಸಭಾ. ಮೊದಲನೇದು ಲೆಜಿಸ್ಲೇಟಿವ್ ಫಂಕ್ಷನ್ಸ್. ಲೆಜಿಸ್ಲೇಟಿವ್ ಫಂಕ್ಷನ್ಸ್ ಶಾಸನೀಯ ಅಧಿಕಾರಗಳು ಅಂತೇಳಿ ನಾವು ಇದನ್ನು ಕರಿತೇವೆ. ನೋಡಿ, ಫಂಡಮೆಂಟಲ್ ಫಂಕ್ಷನ್ಸ್ ಆಫ್ ಲೆಜಿಸ್ಲೇಚರ್ ಈಸ್ ಲೆಜಿಸ್ಲೇಷನ್. ಸೊ ಹಾಗಾಗಿ ಇದನ್ನು ನಿಮಗೆ ಮುಖ್ಯವಾಗಿ ಇದರ ಕೆಲಸ ಏನು ಅಂತ ಹೇಳಿದ್ರೆ, ಶಾಸನೀಯ ಕಾರ್ಯಗಳು ಅಂದರೆ ಶಾಸನಗಳನ್ನು ರಚನೆ ಮಾಡುವಂಥದ್ದು, ಕಾನೂನುಗಳನ್ನು, ಕಾಯ್ದೆಗಳನ್ನು ರಚಿಸುವಂತಹ ಕಾರ್ಯಗಳನ್ನು ಇದು ಮಾಡುವಂತಹ ಬಹುದೊಡ್ಡ ಕಾರ್ಯಗಳನ್ನು ಹೊಂದಿದೆ ಅಂಥೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಹಾಗಾಗಿ ರಾಷ್ಟ್ರಕ್ಕೆ ಅಗತ್ಯವಾದಂತಹ ಕಾಯ್ದೆಗಳನ್ನು ರಚಿಸುವ, ಹಾಗೆ ತಿದ್ದುಪಡಿ ಮಾಡುವ, ಹಾಗೆ ಅನುಪಯುಕ್ತ ಅಂದರೆ ಅದಕ್ಕೆ ಉಪಯೋಗವಿಲ್ಲದಿರುವಂಥ ಕಾಯ್ದೆಗಳನ್ನು ರದ್ದುಪಡಿಸುವ, ಸೊ ಹೀಗೆ ಈ ಥರದ ಕಾರ್ಯಗಳನ್ನು ಒಂದು ಲೋಕಸಭೆ ನಿರ್ವಹಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಪ್ರಜೆಗಳಿಗೆ ಇಚ್ಛಾನುಸಾರವಾಗಿ ಏನು ರಾಷ್ಟ್ರಕ್ಕೆ ಅಗತ್ಯತೆ ಕಂಡು ಬರುತ್ತೆ ಅಂಥ ಕಾಯ್ದೆಗಳನ್ನು ರಚಿಸುವ ಸಂಪೂರ್ಣ ಹೊಣೆಗಾರಿಕೆಯನ್ನು ನಮ್ಮ ಲೋಕಸಭೆ ಹೊಂದಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಸೊ ಹೀಗೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಲೋಕಸಭಾ ಈಸ್ ಎನೆಕ್ಟಿಂಗ್ ನ್ಯೂ ಲಾಸ್, ಅಮೆಂಡ್ ದಿ ಎಕ್ಸಿಸ್ಟಿಂಗ್ ಲಾಸ್ ಆ್ಯಂಡ್ ರಿಪೀಲ್ ದಿ ಔಟ್ಡೇಟೆಡ್ ಲಾಸ್. ದಿ ಲೋಕಸಭಾ ಇಸ್ ಎಂಪವರ್ಡ್ ಟು ಮೇಕ್ ಲಾಸ್ ಆನ್ ಆಲ್ ಸಬ್ಜೆಕ್ಟ್ಸ್ ವಿಚ್ ಆರ್ ಇನ್ ದಿ ಯೂನಿಯನ್ ಲೀಸ್ಟ್ ಆ್ಯಂಡ್ ಕಂಕರೆಂಟ್ ಲೀಸ್ಟ್. ನಾನು ಹೇಳಿದ ಹಾಗೆ ನಿಮಗೆ ಭಾರತದ ಒಂದು ಲೋಕಸಭೆ ಯಾವುಗಳ ಆಧಾರದ ಮೇಲೆ ಅದು ತನ್ನ ಒಂದು ಶಾಸನಗಳ ರಚನೆ ಮಾಡುತ್ತೆ ಅಂತ ಹೇಳಿದ್ರೆ ನಿಮಗೆ, ಸೊ ಅಂದರೆ ನಿಮಗೆ ಲೀಸ್ಟ್ ಇದೆ, ಒಂದು ನಿಮಗೆ ಫೆಡರಲ್ ಲೀಸ್ಟ್ ಅಂತೇಳಿ ನಾವು ಕರಿತೀವಿ, ಅಥವಾ ಸೆಂಟ್ರಲ್ ಲೀಸ್ಟ್ ಅಂತೇಳಿ ನಾವು ಕರಿಬೋದು, ಮತ್ತು ಕಂಕರೆಂಟ್ ಲೀಸ್ಟ್ ಸಮವರ್ತಿ ಪಟ್ಟಿ, ಹಾಗೆ ಕೇಂದ್ರ ಪಟ್ಟಿಯಲ್ಲಿ ಸಂವಿಧಾನ ಏನು ಮಾಡಿದೆ ಅಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಷನ್ಸ್ ಆಫ್ ಪವರ್ಸನ್ನು ನಾವು ಕಾಣ್ತೇವೆ. ಆ ಮೂಲಕ ಏನು ಈ ಪಟ್ಟಿಯಲ್ಲಿ ಬರುತ್ತೆ, ಲೀಸ್ಟಲ್ಲಿ ಬರುತ್ತೆ, ಆ ಲೀಸ್ಟ್ಗಳಲ್ಲಿ ಇರುವಂಥ ಅಧಿಕಾರಗಳನ್ನು ಇದು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕಾಯ್ದೆಗಳನ್ನು ಮೇಕಿಂಗ್ ಆಫ್ ಲಾ, ಆ ಥರದ ಕಾಯ್ದೆಗಳನ್ನು ರಚಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಕೇಂದ್ರ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಯಲ್ಲಿ ಬರುವಂಥ ವಿಷಯಗಳೇನಿದೆ ಆ ವಿಷಯಗಳ ಮೇಲೆ ಅಧಿಕಾರ ಮಾಡಲಿಕ್ಕೆ ಯಾರಿಗೆ ಅಧಿಕಾರ ಇದೆ ಅಂತ ಹೇಳಿದ್ರೆ ಅದು ನಿಮಗೆ ಲೋಕಸಭೆಗೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ನಂತರ ನಿಮಗೆ ಯಾವುದೇ ರೀತಿಯಲ್ಲೂ ಮೊದಲು ಯಾವುದೇ ಒಂದು ಶಾಸನಗಳನ್ನು ಅಥವಾ ಯಾವುದೇ ಕಾಯ್ದೆಗಳನ್ನು ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಮೊದಲು ಅದನ್ನು ಮಂಡಿಸ್ಬೋದು. ಆ ಮೂಲಕ ಒಂದು ಸದನ, ಈಗ ಉದಾಹರಣೆಗೆ ನಿಮಗೆ ಲೋಕಸಭೆಯಲ್ಲಿ ಮೊದಲು ಒಂದು ಕಾಯ್ದೆಯನ್ನು ಮಂಡಿಸಲಾಗ್ತದೆ, ಇಲ್ಲಿ ಚರ್ಚೆ ಆಗ್ತದೆ. ಚರ್ಚೆ ಆಗೋದ್ರ ಮೂಲಕ ನಿಮಗೆ ಇಲ್ಲಿ ಎಲ್ಲ ನಿಮಗೆ ಲೋಕಸಭಾ ಸದಸ್ಯರು ಹಾಜರಿರ್ತಾರೆ ಮತ್ತು ಸ್ಪೀಕರ್ ಇರ್ತಾರೆ. ಹೀಗೆ ಸ್ಪೀಕರ್ ಒಂದು ಮಂಡನೆ, ಮೊದಲು ಅದಕ್ಕೆ ಸಂಬಂಧಪಟ್ಟಂತಹ ಮಂತ್ರಿ ಒಂದು ಕಾಯ್ದೆಯನ್ನು ಲೋಕಸಭೆಯ ಮುಂದೆ ತರ್ತಾರೆ, ಅಂದರೆ ಅದನ್ನು ಓದ್ತಾರೆ ಅಥವಾ ಮಂಡಿಸ್ತಾರೆ. ಅದನ್ನು ಸಭೆಯ ಮುಂದೆ ತೆರೆದಿಡುವಂಥದ್ದನ್ನು ಮಂಡನೆ ಅಂತೇಳಿ ನಾವು ಕರಿತೇವೆ. ಹಾಗಾಗಿ ಅಲ್ಲಿ ಚರ್ಚೆ ಆಗ್ತದೆ. ಚರ್ಚೆ ಆಗೋದ್ರ ಮೂಲಕ ಸೊ ಇಲ್ಲಿ ಆ ಒಂದು ಕಾಯ್ದೆ ಅಂದರೆ ನಾನು ಹೇಳ್ದಂಗೆ ರಾಜ್ಯ ಪಟ್ಟಿ ಸ್ಟೇಟ್ ಲಿಸ್ಟಲ್ಲಿ ಇರುವಂಥದ್ದನ್ನು ಇಲ್ಲಿ ಮಂಡಿಸುವಾಗಿಲ್ಲ. ಲೆಜಿಸ್ಲೇಚರಲ್ಲಿ ಇಲ್ಲಿ ಸೆಂಟ್ರಲ್ ಯೂನಿಯನ್ ಲೆಜಿಸ್ಲೇಚರ್ ಇದೆ, ಅದರಲ್ಲಿ ಮಂಡನೆಗೆ ಅವಕಾಶವಿಲ್ಲ. ಆದರೆ ನಿಮಗೆ ಸೊ ಸೆಂಟ್ರಲ್ ಲಿಸ್ಟ್ ಆ್ಯಂಡ್ ನಿಮ್ಮ ಕಂಕರೆಂಟ್ ಲಿಸ್ಟಲ್ಲಿರುವಂತಹ ಏನು ಅಧಿಕಾರಗಳ ಅಥಾರಿಟೀಸ್ ಇದೆ, ಆ ಒಂದು ವಿಚಾರಗಳ ಮೇಲೆ ಮಾತ್ರ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಅದನ್ನು ಮಂಡಿಸ್ಬೋದು. ಸೊ ಹೀಗೆ ಈ ಒಂದು ಸಭೆಯಲ್ಲಿ ಮೊದಲು ಅದನ್ನು ಮಂಡನೆಗೆ ಇಟ್ಟರೆ, ಅಂದರೆ ಅದಕ್ಕೆ ಚರ್ಚೆಗೆ ಇಟ್ಟರೆ ಇಲ್ಲಿ ಮೊದಲು ಚರ್ಚೆ ಆಗ್ತದೆ. ಚರ್ಚೆ ಆಗೋದ್ರ ಮೂಲಕ ಅಂತಿಮವಾಗಿ ಇದು ಅರ್ಧದಷ್ಟು ಸದಸ್ಯರು, ಸಿಂಪಲ್ ಮೆಜಾರಿಟಿ, ಅಬ್ಸಲ್ಯೂಟ್ ಮೆಜಾರಿಟಿ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಸಿಂಪಲ್ ಮೆಜಾರಿಟಿ ಅಂದರೆ ಈ ಸದನ ಹಾಜರಿದ್ದ ಸದಸ್ಯರಲ್ಲಿ ಅರ್ಧದಷ್ಟು ಸದಸ್ಯರು ಇದನ್ನು ಒಪ್ಕೊಂಡ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಆ ಕಾಯ್ದೆ ಅಥವಾ ಆ ಶಾಸನ ಏನಾಗ್ತದೆ ಅಂತ ಹೇಳಿದ್ರೆ ಪಾಸಾಗುತ್ತೆ. ಪಾಸಾದ ನಂತರ ಏನಾಗ್ತದೆ ಅಂತ ಹೇಳಿದ್ರೆ ನಿಮಗೆ ರಾಜ್ಯಸಭೆಗೆ ಬರ್ತದೆ, ಅಥವಾ ರಾಜ್ಯಸಭೆ ಪಾಸ್ ಮಾಡಿ ಲೋಕಸಭೆಗೆ ಕಳಿಸ್ಬೋದು. ಹೀಗೆ ನಾವು ಲೋಕಸಭೆಯ ಬಗ್ಗೆ ಅಧ್ಯಯನ ಮಾಡ್ತಾಯಿದ್ವಿ. ಹಾಗಾಗಿ ಮೊದಲು ನಾನು ಲೋಕಸಭೆಯ ಬಗ್ಗೆ ಪ್ರಸ್ತಾಪ ಮಾಡ್ತೇನೆ. ಹಾಗಾಗಿ ಲೋಕಸಭೆ ನಂತರ ನಿಮಗೆ ರಾಜ್ಯಸಭೆಗೆ ಆ ಒಂದು ಕಾಯ್ದೆ ಹೋಗ್ತದೆ. ಆಗ ರಾಜ್ಯಸಭೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಆ ಒಂದು ಕಾಯ್ದೆಯನ್ನು ಕುರಿತು ಚರ್ಚೆಯನ್ನು ಮಾಡುತ್ತೆ, ಡಿಬೇಟ್ ಮಾಡುತ್ತೆ. ಡಿಬೇಟ್ ಮಾಡೋದ್ರ ಮೂಲಕ ಸೊ ಅದು ಯಾವ ತೀರ್ಮಾನಗಳನ್ನು ಕೈಗೊಳ್ಳಬೇಕೋ ಅದಕ್ಕೆ ಬಿಟ್ಟಿದ್ದು, ಅದಕ್ಕೆ ಅಧಿಕಾರ ಇದೆ. ಹಾಗಾಗಿ ತೀರ್ಮಾನ ಮಾಡಿದ ನಂತರ ಅದು ಕೂಡ ಏನಾದರೂ ಕೂಡ ಒಪ್ಕೊಂಡಲ್ಲಿ, ಅದನ್ನು ಎಕ್ಸೆಪ್ಟೆಡ್ ಮಾಡಿದಲ್ಲಿ ಅದೇನಾಗ್ತದೆ ನಿಮಗೆ ನೇರವಾಗಿ ಎರಡೂ ಸದನಗಳು ಒಪ್ಪಿಗೆಯಾಗಿದೆ ಅಂಥೇಳಿ ರಾಷ್ಟ್ರಾಧ್ಯಕ್ಷರ ಬಳಿ, ಅಂದರೆ ಪ್ರೆಸಿಡೆಂಟ್ ಬಳಿ ಹೋಗ್ತದೆ, ಕಳಿಸಲಾಗ್ತದೆ ಆ ಒಂದು ಕಾಯ್ದೆಯನ್ನು. ಆಗ ಪ್ರೆಸಿಡೆಂಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಅದಕ್ಕೆ ಸಹಿ ಮಾಡ್ತಾರೆ, ಸಿಗ್ನೇಚರ್ ಮಾಡ್ತಾರೆ. ಸಿಗ್ನೇಚರ್ ಮಾಡಿದ ನಂತರ ಅದು ಕಾಯ್ದೆಯಾಗಿ ಬದಲಾವಣೆ ಆಗ್ತದೆ. ಮೊದಲು ಅದು ಮಸೂದೆ ಅಂತೇಳಿ ಕರಿತೀವಿ,
ಹಾಗೆ ಅದನ್ನು ಶಾಸನ ಅಂತೇಳಿ ಕರಿತೀವಿ. ನಂತರ ಅದು ಆ್ಯಕ್ಟ್ ಆಗುತ್ತೆ. ಹಾಗಾಗಿ ಆ್ಯಕ್ಟ್ ಆಗೋದ್ರ ಮೂಲಕ, ಕಾನೂನು ಆಗೋದ್ರ ಮೂಲಕ, ನಂತರ ರಾಷ್ಟ್ರಾಧ್ಯಕ್ಷರ ಸಹಿ ಸಿಗ್ನೇಚರ್ ಯಾವಾಗ ಆಗ್ತದೆ, ನಂತರ ಅದು ಇಡೀ ದೇಶದಲ್ಲಿ ಜಾರಿಗೆ ಬರ್ತದೆ. ಈ ರೀತಿಯಲ್ಲಿ ಕಾಯ್ದೆಗಳು ರಚಿಸಲ್ಪಡುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ನಾನು ಹೇಳಿದಾಗೆ ನಿಮಗೆ ಮೊದಲು ನಿಮಗೆ ಯಾವ್ಯಾವ ವಿಚಾರಗಳಲ್ಲಿ ಲೋಕಸಭೆ ಅಧಿಕಾರವನ್ನು ಮಾಡುತ್ತೆ, ಸೊ ಅದು ನಿಮಗೆ ಸೆಂಟ್ರಲ್ ಲಿಸ್ಟ್ ಆ್ಯಂಡ್ ಕಂಕುರೆಂಟ್ ಲಿಸ್ಟ್ ಅಂತೇಳಿ ಹೇಳಿದೆ. ನಂತರ ಎರಡೂ ಸದನಗಳ ಒಪ್ಪಿಗೆ ಆಗಬೇಕು, ನಂತರ ರಾಷ್ಟ್ರಾಧ್ಯಕ್ಷರ ಸಹಿ ಆಗ್ತದೆ, ನಂತರ ಅದು ಕಾಯ್ದೆಯಾಗಿ ಬದಲಾವಣೆ ಆಗುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಸೊ ಆದರೆ ರಾಷ್ಟ್ರಾಧ್ಯಕ್ಷರು ತಮ್ಮದೇ ಆದಂಥ ಅಧಿಕಾರವನ್ನು ಹೊಂದಿದ್ದಾರೆ. ಇವೆರಡೂ ಸದನಗಳು ಇಲ್ಲಿಗೆ ಕಳಿಸಿದ ತಕ್ಷಣ ಅದನ್ನು ಒಪ್ಕೊಳ್ಬೇಕು ಅಂತೇಳಿ ಏನು ನಿಯಮ ಇಲ್ಲ. ಹಾಗಾಗಿ ಸೊ ರಾಷ್ಟ್ರಾಧ್ಯಕ್ಷರಿಗೆ ಇದೇನಾದರೂ ಒಪ್ಪಿಗೆ ಆಗದಿದ್ದಲ್ಲಿ, ಪ್ರೆಸಿಡೆಂಟ್ ಅದನ್ನು ತಿರಸ್ಕಾರ ಮಾಡಿದ್ದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಮತ್ತೆ ಆ ಕಾಯ್ದೆ ಈ ಸದನಕ್ಕೆ ಬರ್ತದೆ, ಲೋಕಸಭೆಗೆ ಬರ್ಬೋದು ಅಥವಾ ರಾಜ್ಯಸಭೆ ಬರ್ಬೋದು. ನಂತರ ನಿಮಗೆ ಲೆಜಿಸ್ಲೇಚರ್ಗೆ ಬರ್ತದೆ. ಬಂದ ನಂತರ ಏನಾಗ್ತದೆ, ಏನಾದರೂ ಕೂಡ ಮತ್ತೆ ಅದನ್ನು ಪರಾಮರ್ಶೆ ಮಾಡುತ್ತೆ. ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತೆ ಆ ಒಂದು ಕಾಯ್ದೆಯನ್ನು ಕುರಿತು ಪರಾಮರ್ಶೆಯನ್ನು ಮಾಡ್ಬೋದು ಅಥವಾ ತಿದ್ದುಪಡಿ ಮಾಡ್ಬೋದು, ಅಮೆಂಡ್ಮೆಂಟ್ ಮಾಡ್ಬೋದು ಆ ಕಾಯ್ದೆಗೆ ಸಂಬಂಧಪಟ್ಟಂಗೆ. ಅದೇನಾದರೂ ಸರಿ ಇದೆ ಅಂತೇಳಿ ಮತ್ತೆ ಸದನ ಅದರ ಅಗತ್ಯತೆ ಇಲ್ಲ, ಅದು ಸರಿ ಇದೆ, ಅದು ರಾಷ್ಟ್ರಕ್ಕೆ ಅಗತ್ಯ ಇದೆ, ಜನತೆಗೆ ಅದು ಪೂರಕವಾಗಿದೆ ಅಂತೇಳಿ ಕಂಡು ಬಂದರೆ ಮತ್ತೆ ಅದೇ ಕಾಯ್ದೆಯನ್ನು ಅದೇ ರೂಪದಲ್ಲಿ ರಾಜ್ಯಸಭೆ ಕಳಿಸ್ತದೆ. ರಾಜ್ಯಸಭೆ ಅದನ್ನು ಒಪ್ಕೊಳ್ಬೋದು, ನಂತರ ತಿದ್ದುಪಡಿ ಮಾಡ್ಬೋದು, ನಂತರ ರಾಷ್ಟ್ರಾಧ್ಯಕ್ಷರ ಬಳಿ ಅದು ಹೋಗ್ತದೆ. ಆಗ ಎರಡನೆಯ ಬಾರಿ ರಾಷ್ಟ್ರಾಧ್ಯಕ್ಷರು ಅದಕ್ಕೆ ತಿರಸ್ಕಾರ ಮಾಡುವಂತಿಲ್ಲ, ಅದನ್ನು ರಿಜೆಕ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅದನ್ನು ಆಕ್ಸೆಪ್ಟ್ ಮಾಡಬೇಕಾಗ್ತದೆ, ಆ ಮೂಲಕ ಅದನ್ನು ಸಹಿ ಮಾಡಲೇಬೇಕಾಗ್ತದೆ. ಸೊ ಈ ರೀತಿಯಲ್ಲಿ ರಾಷ್ಟ್ರಾಧ್ಯಕ್ಷರು ಒಂದು ಶಾಸನೀಯ ಕಾರ್ಯಗಳನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಒಂದು ತನ್ನ ನಿಯಂತ್ರಣವನ್ನು ಹೊಂದಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ನಂತರ ಮತ್ತೊಂದು ಕಾರ್ಯಗಳನ್ನು ಪ್ರೆಸಿಡೆಂಟ್ ಮಾಡ್ಬೋದು. ಏನದು, ಈಗ ಲೋಕಸಭೆ ಮತ್ತು ರಾಜ್ಯಸಭೆ ಕಳಿಸಿದಂತಹ ಶಾಸನಗಳನ್ನು ಅದು ರಿಜೆಕ್ಟು ಮಾಡದೆ, ಆಕ್ಸೆಪ್ಟು ಮಾಡದೆ ಹಾಗೆ ಇಟ್ಕೊಳ್ಬೋದು. ಅದನ್ನು ನಾವು ವೀಟೋ ಪವರ್ ಅಂತೇಳಿ ನಾವು ಕರಿತೀವಿ. ರಾಷ್ಟ್ರಾಧ್ಯಕ್ಷರು ಹೊಂದಿರುವಂಥ ವೀಟೋ ಪವರ್ ಅಂತೇಳಿ ಅದನ್ನು ನಾವು ತಿಳ್ಕೊಳ್ಬೋದು. ಸೊ ಹೀಗೆ ವೀಟೋ ಪವರನ್ನು ಬಳಕೆ ಮಾಡೋದ್ರ ಮೂಲಕ ರಾಷ್ಟ್ರಾಧ್ಯಕ್ಷರು ಆ ಒಂದು ಶಾಸನವನ್ನು ತಮ್ಮ ಬಳಿಯಲ್ಲೇ ಇಟ್ಕೊಳ್ಬೋದು. ಸೊ ಅದಕ್ಕೆ ನಿರ್ದಿಷ್ಟ ಸಮಯ ಇಲ್ಲ. ಹಾಗಾಗಿ ಅದು ಎಷ್ಟು ದಿನದವರೆಗೂ ಬೇಕಾದರೂ ಕೂಡ ಆ ಒಂದು ಕಾಯ್ದೆಯನ್ನು ತಮ್ಮ ಬಳಿಯೇ ಇಟ್ಕೊಳ್ಳೋದ್ರ ಮೂಲಕ ಅದನ್ನು ತಿರಸ್ಕಾರವೂ ಮಾಡದೆ ಅಥವಾ ಅದನ್ನು ಒಪ್ಪಿಕೊಳ್ಳದೆ ಸೊ ಈ ರೀತಿಯ ಒಂದು ಕಾರ್ಯವನ್ನು ರಾಷ್ಟ್ರಾಧ್ಯಕ್ಷರು ಮಾಡಲಿಕ್ಕೆ ಅವಕಾಶಗಳಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಆದರೆ ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತೆ ಆ ಒಂದು ಶಾಸನಗಳನ್ನು ಒಪ್ಕೊಳ್ಳೋದ್ರ ಮೂಲಕ ಏನಾದರೂ ಕೂಡ ಪುನಃ ರಾಷ್ಟ್ರಾಧ್ಯಕ್ಷರ ಬಳಿ ಅಂದರೆ ಪ್ರೆಸಿಡೆಂಟ್ ಬಳಿ ಅದನ್ನು ಕಳಿಸಿದ್ರೆ ಆಗ ಎರಡನೇ ಬಾರಿ ಕಳಿಸಿದಾಗ ಅದಕ್ಕೆ ಸಹಿಯನ್ನು ರಾಷ್ಟ್ರಾಧ್ಯಕ್ಷರು ಮಾಡಿಕೊಳ್ಬೇಕಾಗ್ತದೆ. ಸೊ ಈ ರೀತಿಯಲ್ಲಿ ನಿಮಗೆ ಲೋಕಸಭೆ ಶಾಸನೀಯ ಅಧಿಕಾರಗಳನ್ನು ಹಾಗೆ ಲೆಜಿಸ್ಲೇಟಿವ್ ಪವರ್ಸನ್ನು ಹೊಂದಿದೆ ಅಂಥೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಇನ್ನು ಎರಡನೆಯ ಒಂದು ಅಂಶ ನಿಮಗೆ ಸೆಕೆಂಡ್ ಪಾಯಿಂಟ್, ಫೈನಾನ್ಷಿಯಲ್ ಪವರ್ಸ್. ಫೈನಾನ್ಷಿಯಲ್ ಪವರ್ಸ್ ಯಾವ ರೀತಿ ಇದೆ? ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ದಿಸ್ ಒನ್. ಸೊ ಇದರಲ್ಲಿ ನಿಮಗೆ ಫೈನಾನ್ಷಿಯಲ್ ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳು ಅಂತೇಳಿ ನಾವು ಕರಿತೇವೆ. ಈ ಹಣಕಾಸಿನ ಅಧಿಕಾರಗಳಲ್ಲಿ ಮುಖ್ಯವಾಗಿ ನಮಗೆ ಕಂಡುಬರುವಂಥದ್ದು ಅದು ಮೊದಲು ಹಣಕಾಸಿನ ಮಸೂದೆಗೆ ಸಂಬಂಧಪಟ್ಟಂತೆ ಬಜೆಟ್ ಅಂತೇಳಿ ಏನು ನಾವು ಕರಿತೇವೆ, ಬಡ್ಜೆಟ್ ಅಥವಾ ಬಜೆಟ್. ಸೊ ಇದನ್ನು ಮೊದಲು ಲೋಕಸಭೆಯಲ್ಲೇ ಮಂಡಿಸಬೇಕು. ಇದನ್ನು ರಾಜ್ಯಸಭೆಯಲ್ಲಿ ಮಂಡನೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹಣಕಾಸಿನ ಮಸೂದೆ ಫೈನಾನ್ಸ್ ಬಿಲ್ ಏನಿದೆ, ಬಜೆಟ್ ಏನಿದೆ, ಅದನ್ನು ಫಸ್ಟ್ ನೀವು ಲೋಕಸಭೆ ಏನಿದೆ, ಲೋಕಸಭಾ ಅಲ್ಲೇ ಮಂಡನೆ ಮಾಡಬೇಕಾಗ್ತದೆ. ಹಾಗಾಗಿ ಸೊ ಈ ಮೊದಲು ಹಣಕಾಸಿನ ಮಂತ್ರಿ ಫೈನಾನ್ಸ್ ಮಿನಿಸ್ಟರ್, ಇಂಡಿಯನ್ ಫೈನಾನ್ಸ್ ಮಿನಿಸ್ಟರ್ ಯಾರಿದ್ದಾರೆ ಅವರು ವರ್ಷದ ಆದಾಯ ಮತ್ತು ವೆಚ್ಚಗಳನ್ನು ಒಳಗೊಂಡಂಥ ಪಟ್ಟಿಯನ್ನು ನಾವು ಬಜೆಟ್ ಅಂತೇಳಿ ನಾವು ಕರಿತೇವೆ. ಆ ಒಂದು ಮಸೂದೆಯನ್ನು ಅಥವಾ ಆ ಒಂದು ಕರಡು ಮಸೂದೆಯನ್ನು ಅಥವಾ ಶಾಸನವನ್ನು ಮೊದಲು ಆ್ಯಕ್ಟನ್ನು ನೀವು ಲೋಕಸಭೆಯ ಮುಂದೆನೇ ತರಬೇಕು. ಹಾಗಾಗಿ ರಾಜ್ಯಸಭೆಗೆ ತರಲಿಕ್ಕೆ ಅವಕಾಶಗಳಿಲ್ಲ, ರಾಜ್ಯಸಭೆಗೆ ಹೆಚ್ಚಿನ ಅಧಿಕಾರ ಇಲ್ಲ. ಹಣಕಾಸಿನ ಒಂದು ಮಸೂದೆಗೆ ಸಂಬಂಧಪಟ್ಟಂತೆ ಫೈನಾನ್ಸ್ ಬಿಲ್ಗೆ ಹೆಚ್ಚಿನ ಒಂದು ಅಧಿಕಾರ ಯಾರಿಗಿದೆ ಅಂತ ಹೇಳಿದ್ರೆ ನಿಮಗೆ ಲೋಕಸಭೆಗೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಹಾಗಾಗಿ ಮೊದಲು ಲೋಕಸಭೆಯಲ್ಲೇ ಅದನ್ನು ಪ್ರಸ್ತಾಪ ಮಾಡಲಾಗ್ತದೆ. ಹಾಗಾಗಿ ಅಕಾರ್ಡಿಂಗ್ ಟು ಆರ್ಟಿಕಲ್ 109 ಏನು ಹೇಳುತ್ತೆ ಅಂದರೆ, ದಿ ಕಾನ್ಸ್ಟಿಟ್ಯೂಷನ್ ಎ ಮಿನಿ ಬಿಲ್ ಆರ್ಗನೈಸ್ ಓನ್ಲಿ ಇನ್ ಲೋಕಸಭಾ. However, when it is passed by the Lok Sabha and sent to the Rajya Sabha for its consideration, it has to return the same within 14 days with or without recommendation to the Lok Sabha. ನಾವು ಹೇಳಿದಾಗೆ ಇಲ್ಲಿ ನಿಮಗೆ ಯಾವತ್ತೂ ಕೂಡ ಮೊದಲು ಲೋಕಸಭೆಯಲ್ಲೇ ಮಂಡಿಸಬೇಕಾಗ್ತದೆ. ಪ್ರತಿ ವರ್ಷ ಏನು ಹಣಕಾಸಿನ ಬಿಲ್ಲನ್ನು ಭಾರತದ ಹಣಕಾಸು ಸಚಿವ ಲೋಕಸಭೆಯಲ್ಲಿ ಮಂಡನೆ ಮಾಡಲಾಗ್ತದೆ. ಇದನ್ನೇನಾಗ್ತದೆ, ಇದು ಲೋಕಸಭೆ ಅದನ್ನು ಒಪ್ಪಿಕೊಂಡ ನಂತರ ರಾಜ್ಯಸಭೆಗೆ ಕಳಿಸಲಾಗ್ತದೆ. ಸೊ ರಾಜ್ಯಸಭೆ ಕೆಲವು ತಿದ್ದುಪಡಿಗಳನ್ನು ಸೂಚಿಸ್ಬೋದು, ಸಲಹೆಗಳನ್ನು ನೀಡ್ಬೋದು ಅಥವಾ ಅದನ್ನು ತಿರಸ್ಕಾರ ಮಾಡ್ಬೋದು.
ಅಥವಾ ತಮ್ಮ ಬಳಿ ಅದನ್ನು ಹಾಗೆ ಶಾಶ್ವತವಾಗಿ ಇಟ್ಕೊಳ್ಬೋದು. ಸೊ ಈ ಥರದ ಅಧಿಕಾರವನ್ನು ರಾಜ್ಯಸಭೆ ಹೊಂದಿರುತ್ತೆ. ಆದರೆ ಅದರ ತಿದ್ದುಪಡಿಯನ್ನು ಏನಾದರೂ ಲೋಕಸಭೆ ಒಪ್ಕೊಳ್ಬೋದು ಅಥವಾ ಬಿಡಬಹುದು, ತಿರಸ್ಕಾರ ಮಾಡ್ಬೋದು. ಹೀಗೆ ಸೊ ಇದೇನಾದರೂ ಕೂಡ ಅದು ತಿರಸ್ಕಾರ ಮಾಡಲಿ, ತಿದ್ದುಪಡಿ ಸೂಚಿಸಲಿ, ಅದು ಯಾವುದೇ ಒಂದು ಮನವಿಯನ್ನು ಮಾಡಲಿ, ಅದು ನಿಮಗೆ ಕೇವಲ ಪರಿಗಣಿಸೋದಕ್ಕೆ ಸಾಧ್ಯವಿಲ್ಲ. ಸೊ ಏನಾದರೂ ಕೂಡ ಆ ತಿದ್ದುಪಡಿಗಳನ್ನು ಲೋಕಸಭೆ ಒಪ್ಪಿಕೊಂಡಲ್ಲಿ ಅದು ಊರ್ಜಿತವಾಗ್ತದೆ. ಇಲ್ಲದೇ ಇದ್ದರೆ ಸೊ ಲೋಕಸಭೆ ಏನಾದರೂ ಕೂಡ ಅದನ್ನು ಒಪ್ಕೊಳ್ಳದೇ ಇದ್ದರೆ ಸೊ ಇದನ್ನು ಸೂಚಿಸಿರುವಂಥ ಸಲಹೆಗಳಿರ್ಬೋದು ಅಥವಾ ತಿರಸ್ಕಾರ ಮಾಡಿರ್ಬೋದು, ಕೇವಲ 14 ದಿನಗಳವರೆಗೆ ಮಾತ್ರ ಇದನ್ನು ತಡೆ ಹಿಡಿಬೋದು. ಹಾಗಾಗಿ ಏನು ಹಣಕಾಸಿನ ಫೈನಾನ್ಸ್ ಬಿಲ್ ಇದೆ, ಆ ಬಿಲ್ಲನ್ನು ರಾಜ್ಯಸಭೆಗೆ ಯಾವ ರೀತಿ ಅಧಿಕಾರ ಇದೆ ಅಂತ ಹೇಳಿದ್ರೆ ಕೇವಲ 14 ಡೇಸ್ ಅದನ್ನು ತಡೆ ಹಿಡಿಯಲಿಕ್ಕೆ ಮಾತ್ರ ಅವಕಾಶವಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಇಷ್ಟು ಮಾತ್ರ ಅಧಿಕಾರ ರಾಜ್ಯಸಭೆಗಿದೆ. ಹಾಗಾಗಿ ಲೋಕಸಭೆಗೆ ನಿಮಗೆ ಅತಿ ಹೆಚ್ಚಿನ ಒಂದು ಅಧಿಕಾರ ಯಾವುದಕ್ಕೆ ಸಂಬಂಧಪಟ್ಟಾಗಿದೆ ಅಂತೇಳಿದ್ರೆ ಅದು ಫೈನಾನ್ಸ್ ಬಿಲ್ಗೆ ಸಂಬಂಧಪಟ್ಟಾಗಿದೆ ಅಂಥೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ಹೀಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಪರಿಪೂರ್ಣವಾದಂತಹ ಹೆಚ್ಚಿನ ಅಧಿಕಾರವನ್ನು ಲೋಕಸಭೆ ಹೊಂದಿದೆ ಅಂಥೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ಹಾಗಾಗಿ ನೀವು ಅದರ್ವೈಸ್ ದಿ ಬಿಲ್ ಈಸ್ ಡೀಮ್ಡ್ ಟು ಬಿ accepted ವಿಲ್ ಬಿ ಸೆಂಟ್ ಟು ದಿ ಪ್ರೆಸಿಡೆಂಟ್ ಫಾರ್ ಇಸ್ ಅಸೆಂಟ್. ಹಾಗಾಗಿ ಅದು ರಾಜ್ಯಸಭೆ ಒಪ್ಕೊಡ್ಲೇ ಬಿಡಲಿ, ಅದನ್ನು ನೇರವಾಗಿ ಲೋಕಸಭೆ 14 ದಿನಗಳ ನಂತರ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಿಮಗೆ ಪ್ರೆಸಿಡೆಂಟ್ ಸಿಗ್ನೇಚರ್ಗೆ ಕಳಿಸಲಾಗ್ತದೆ. ಸೊ ಹೀಗೆ ನಂತರ ನಿಮಗೆ ನೋ ಟ್ಯಾಕ್ಸ್ ವಿಲ್ ಬಿ ಲಿವ್ಡ್ ಆರ್ ಎಕ್ಸ್ಪೆನ್ಚರ್ ಬಿ ಇನ್ಕ್ರೀಸ್ಡ್ ವಿತೌಟ್ ದಿ ಅಪ್ರೂವಲ್ ಆಫ್ ಲೋಕಸಭಾ. ಸೊ ಆ್ಯಸ್ ಇಟ್ ಈಸ್ ಆ್ಯಕ್ಟ್ಸ್ ಆಸ್ ದಿ ಗಾರ್ಡಿಯನ್ಸ್ ಆಫ್ ದಿ ನ್ಯಾಷನಲ್ ಪರ್ಸಸ್ ಅಂತೇಳಿ ನಾವು ಕರಿತೇವೆ. ಹೀಗೆ ನೋಡಿ, ಲೋಕಸಭೆ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಲೋಕಸಭೆಯ ಒಪ್ಪಿಗೆ ಇಲ್ಲದೆ ₹1 ಹಣವನ್ನು ಹೆಚ್ಚಿನ ತೆರಿಗೆಯನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯವಿಲ್ಲ, ಹಾಗೆ ಖರ್ಚು ಮಾಡಲಿಕ್ಕೂ ಕೂಡ ಸಾಧ್ಯವಿಲ್ಲ. ಹಾಗಾಗಿ ನಿಮಗೆ ಅದನ್ನು ಕಲೆಕ್ಟ್ ಮಾಡಬೇಕಾದ್ರೆ ಅಥವಾ ಎಕ್ಸ್ಪೆನ್ಚರ್ ಅದನ್ನು ಮಾಡಬೇಕು ಅಂತ ಹೇಳಿದ್ರು ಕೂಡ ನೀವು ಹಣವನ್ನು ಏನು ಅಂದರೆ ನಿಮಗೆ ಲೋಕಸಭೆಯ ಒಪ್ಪಿಗೆ ಬೇಕಾಗ್ತದೆ. ಹಾಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ಸರ್ಕಾರ ಇರಲಿ, ಪ್ರೈಮ್ ಮಿನಿಸ್ಟರ್ ಇರಲಿ, ಪ್ರೆಸಿಡೆಂಟ್ ಇರಲಿ, ಹಣಕಾಸಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಪರಿಪೂರ್ಣವಾದಂಥ ಅಧಿಕಾರ ಯಾರಿಗಿದೆ ಅಂತ ಹೇಳಿದ್ರೆ ನಿಮಗೆ ಲೋಕಸಭೆಗಿರುತ್ತೆ. ಲೋಕಸಭೆಯ ಒಪ್ಪಿಗೆ ಇಲ್ಲದೆ ₹1 ಕೂಡ ತೆರಿಗೆಯನ್ನು ಹೆಚ್ಚು ಮಾಡಲಿಕ್ಕಾಗಲಿ ಅಥವಾ ಖರ್ಚು ಮಾಡಲಿಕ್ಕಾಗಲಿ ಸಾಧ್ಯವಿಲ್ಲ. ಇದೆಲ್ಲವನ್ನು ನಾವು ನೋಡಿದಾಗ ನಮಗೆ ಕಂಡುಬರುವಂಥದ್ದು ಏನು ಅಂತ ಹೇಳಿದ್ರೆ ಲೋಕಸಭೆಗೆ ಪರಿಪೂರ್ಣವಾದಂತಹ ಅಧಿಕಾರ ಹಣಕಾಸಿನ ಮಸೂದೆಗೆ ಸಂಬಂಧಪಟ್ಟ ಹಾಗೆ ಇದೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಆನ್ ಆ್ಯನ್ಯುಯಲ್ ಸ್ಟೇಟ್ಮೆಂಟ್ ಆಫ್ ಎಸ್ಟಿಮೇಟೆಡ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಚರ್ ಫಾರ್ ದಿ ಎನ್ಸೂರಿಂಗ್ ಫೈನಾನ್ಷಿಯಲ್ ಇಯರ್ ಇಟ್ಸ್ ಕಾಮನ್ಲಿ ನೌನ್ ಆ್ಯಸ್ ಬಡ್ಜೆಟ್. ಇಟ್ ಈಸ್ ಪ್ರೆಸೆಂಟೆಡ್ ಬೈ ದಿ ಫೈನಾನ್ಸ್ ಮಿನಿಸ್ಟರ್ ಇನ್ ಲೋಕಸಭಾ. ಸೊ ನಾನು ಈ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟು ವಿಚಾರಗಳು ನಿಮಗೆ ಹಣಕಾಸಿನ ಮಸೂದೆಗೆ ಸಂಬಂಧಪಟ್ಟಂತೆ ಫೈನಾನ್ಷಿಯಲ್ ಪವರ್ಸ್ಗೆ ಲೆಜಿಸ್ಲೇಚರ್ಗೆ ಇರುವಂಥ ವಿಚಾರಗಳನ್ನು ನಾನು ಇಲ್ಲಿವರೆಗೆ ನಿಮಗೆ ಚರ್ಚೆಯನ್ನು ಮಾಡಿದೆ. ಇನ್ನು ನಿಮಗೆ ನೆಕ್ಸ್ಟ್ ಪಾಯಿಂಟ್ ನಂಬರ್ 3, ಸೊ ಅದು ಕಂಟ್ರೋಲ್ ಓವರ್ ದಿ ಎಕ್ಸಿಕ್ಯೂಟಿವ್. ಸೊ ಯಾವ ರೀತಿಯಲ್ಲಿ ಕಾರ್ಯಾಂಗವನ್ನು ನಿಯಂತ್ರಣವನ್ನು ಮಾಡುತ್ತೆ. ಸೊ ಶಾಸಕಾಂಗ ಕಾರ್ಯಾಂಗದ ಮೇಲೆ ನಿಯಂತ್ರಣವನ್ನು ಹೊಂದುವಂಥದ್ದು ಅದು ಹೇಗೆ ಅಂಥೇಳಿ ನೋಡ್ತಾ ಹೋದರೆ ನಿಮಗೆ ಮುಖ್ಯವಾಗಿ ಕಾರ್ಯಾಂಗ ರಚನೆ ಆಗುವಂಥದ್ದು ಯಾವುದರ ಆಧಾರದ ಮೇಲೆ ಅಂತೇಳಿದ್ರೆ ನಿಮಗೆ ಅದು ಶಾಸಕಾಂಗದ ಆಧಾರದ ಮೇಲೆ. ಶಾಸಕಾಂಗ ಏನು ಯೂನಿಯನ್ ಲೆಜಿಸ್ಲೇಚರಲ್ಲಿ ನಿಮಗೆ ಯಾವ ಒಂದು ಪಕ್ಷ ಹೆಚ್ಚಿನ ಸ್ಥಾನಗಳನ್ನು ಹೊಂದಿರುತ್ತೋ, ಅಂದರೆ ಹೆಚ್ಚಿನ ಸಂಖ್ಯೆಯನ್ನು ಹೊಂದಿರುತ್ತೋ ಆ ಒಂದು ಪಕ್ಷ ಕಾರ್ಯಾಂಗವಾಗಿ ಕ್ರಿಯೇಟ್ ಆಗ್ತದೆ. ಅಂದರೆ ನಿಮಗೆ ಎಕ್ಸಿಕ್ಯೂಟಿವ್ ಆಗಿ ಅದು ಕ್ರಿಯೇಟ್ ಆಗುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಸೊ ಈಗ ನಿಮಗೆ ಈಗ ಚುನಾವಣೆ ನಡೆಯಿತು ಅಂತ ಅಂದ್ಕೊಳ್ಳಿ. ಲೋಕಸಭೆಗೆ ಈಗ 5 ಇಯರ್ಸ್ಗೆ ಎಲೆಕ್ಷನ್ ಬರ್ತದೆ. ಆ ಎಲೆಕ್ಷನಲ್ಲಿ ಅನೇಕ ಪಕ್ಷಗಳು ಸ್ಪರ್ಧೆಯನ್ನು ಮಾಡ್ತವೆ. ಆ ಸ್ಪರ್ಧೆ ಮಾಡಿದ ಪಕ್ಷಗಳಲ್ಲಿ ಈಗ ನಮ್ಮ ರಾಷ್ಟ್ರೀಯ ಪಕ್ಷಗಳನ್ನು ನಾವು ಕಾಣ್ಬೋದು. ನ್ಯಾಷನಲ್ ಪಾರ್ಟೀಸ್ BJP, ಕಾಂಗ್ರೆಸ್, ಬಹುಜನ ಸಮಾಜ ಪಕ್ಷ, CPM, CPI, ಹೀಗೆ ಸುಮಾರು 7ರಿಂದ 8 ರಾಜಕೀಯ ಪಕ್ಷಗಳನ್ನ ಪೊಲಿಟಿಕಲ್ ಪಾರ್ಟೀಸನ್ನು ನಾವು ಭಾರತದಲ್ಲಿ ಕಾಣ್ತಾ ಹೋಗ್ತೇವೆ. ಇವೆಲ್ಲವೂ ಕೂಡ ನಿಮಗೆ ಲೋಕಸಭಾ ಎಲೆಕ್ಷನಲ್ಲಿ ಸ್ಪರ್ಧೆ ಮಾಡ್ತವೆ. ಹೀಗೆ ಸ್ಪರ್ಧೆ ಮಾಡೋದ್ರ ಮೂಲಕ ಯಾವ ಪಕ್ಷ ಅತಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುತ್ತೆ. ಅತಿ ಹೆಚ್ಚಿನ ಸ್ಥಾನಗಳು ಅಂತ ಹೇಳಿದ್ರೆ 343ಯಲ್ಲಿ ನಿಮಗೆ 543ಯಲ್ಲಿ ನಿಮಗೆ 272 ಪ್ಲಸ್ ಇಷ್ಟನ್ನು ಯಾವ ಪಕ್ಷ ಇಷ್ಟು ಸಂಖ್ಯೆಯ 272ಕ್ಕಿಂತ ಹೆಚ್ಚು ಸ್ಥಾನಗಳನ್ನು MP ಸ್ಥಾನಗಳನ್ನು ಯಾವ ಒಂದು ರಾಜಕೀಯ ಪಕ್ಷ ಗೆದ್ಕೊಳ್ಳುತ್ತೋ ಅದು ನಿಮಗೆ ಮೆಜಾರಿಟಿಯನ್ನು ಪಡೆದಂತಹ ಪೊಲಿಟಿಕಲ್ ಪಾರ್ಟಿ ಅಂತೇಳಿ ಕರೆಯಲಾಗ್ತದೆ. ಹಾಗಾಗಿ ಆ ಪಕ್ಷ ಬಹುಮತವನ್ನು ಪಡೆದುಕೊಂಡಿದೆ ಅಂತೇಳಿ ಕರೆಯುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಲೋಕಸಭೆಗೆ ಹೆಚ್ಚಿನ ಮಹತ್ವ ಬರುವಂಥದ್ದು ನಿಮಗೆ ಜನರಿಂದ ನೇರವಾಗಿ ಯಾಕಾಗ್ತದೆ ಮತ್ತು ನಿಮಗೆ ಎಕ್ಸಿಕ್ಯೂಟಿವ್ ಇದರಿಂದ ಕ್ರಿಯೇಟ್ ಆಗುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಒಟ್ಟಾರೆ ನಿಮಗೆ ಅತಿ ಹೆಚ್ಚಿನ ಅಧಿಕಾರ ಇರುವಂಥದ್ದನ್ನು ನೋಡ್ಬೋದು. ಹೀಗೆ ಯಾವ ಒಂದು ರಾಜಕೀಯ ಪಕ್ಷ
ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಜನರಲ್ ಎಲೆಕ್ಷನಲ್ಲಿ ಅತಿ ಹೆಚ್ಚಿನ ಸ್ಥಾನಗಳನ್ನು ಅಂದರೆ 272ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ. ಅದನ್ನು ನಾವು ಮೆಜಾರಿಟಿ ಅನ್ನೋಂಥ ಬಹುಮತವನ್ನು ಪಡೆದಂತಹ ರಾಜಕೀಯ ಪಕ್ಷ ಅಂಥೇಳಿ ನಾವು ಕರೆಯುವಂಥದ್ದನ್ನು ಕಾಣ್ಬೋದಾಗಿದೆ. ಸೊ ಹೀಗೆ ರಚನೆ ಆಗ್ತದೆ ನೋಡಿ. ಲೋಕಸಭೆಯಲ್ಲಿ ಈಗ ಉದಾಹರಣೆಗೆ ನಿಮಗೆ ಈಗ ಪ್ರಸ್ತುತ ನೋಡೋಣ. ಪ್ರಸ್ತುತ ಈಗ ಇರುವಂತಹ ಲೋಕಸಭಾ ಸ್ಥಾನಗಳ ಸಂಖ್ಯೆಯನ್ನು ನಾವು ಅಂದಾಜು ಮಾಡೋಣ. ಸೊ ಹೇಗೆ ಅಂಥೇಳಿ ನೋಡ್ತಾ ಹೋದರೆ ಈಗ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿದ್ದಾರೆ, ನಿಮಗೆಲ್ಲ ಗೊತ್ತಿದೆ. ಸೊ ಹಾಗೆ BJPಯ ನೇತೃತ್ವದಲ್ಲಿ ಒಂದು ಭಾರತ ಸರ್ಕಾರ ಇರುವಂಥದ್ದನ್ನು ನಾವು ಕಾಣ್ತೇವೆ. ಸೊ ಹೀಗೆ ನಡೆದಂಥ ಚುನಾವಣೆಯಲ್ಲಿ BJP ಎಷ್ಟು ಸ್ಥಾನಗಳನ್ನು ಪಡೆಯುತ್ತೆ ಅಂತ ಹೇಳಿದ್ರೆ ನಿಮಗೆ ಒಟ್ಟು ನಿಮಗೆ 303 ಈ ಇಷ್ಟು ಲೋಕಸಭಾ ಸೀಟ್ಸನ್ನು ಗೆದ್ದಿರುವಂಥದ್ದನ್ನು ನಾವು ಕಾಣ್ತೇವೆ. ಕಾಂಗ್ರೆಸ್ ಮೇ ಬಿ ನಿಮಗೆ 96 ಇರ್ಬೋದು, ಎಕ್ಸಾಕ್ಟಾಗಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಇನ್ನು ಬೇರೆ ಬೇರೆ ಪಕ್ಷಗಳು ಏನಾಗಿದೆ ಅಂತ ಹೇಳಿದ್ರೆ ಅದು BSP 4, ಹಾಗೆ DMK 12. ಸೊ ಈ ರೀತಿಯಲ್ಲಿ ಸಣ್ಣ ಪುಟ್ಟ ಪಕ್ಷಗಳು ಬೇರೆ ಬೇರೆ ರೀತಿಯ ಸಂಖ್ಯೆಗಳನ್ನು ಪಡೆದಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಇದರಲ್ಲಿ ನೋಡಿ ಯಾವ ಪಕ್ಷ ಯಾವ್ಯಾವ ರೀತಿ ತನ್ನ ಒಂದು ಸಂಖ್ಯೆಗಳನ್ನು ಲೋಕಸಭೆಯಲ್ಲಿ ಪಡ್ಕೊಂಡಿದೆ ಅಂತೇಳಿ ನೋಡ್ತಾ ಹೋದರೆ ಇದರಲ್ಲಿ ನಿಮಗೆ BJP ನೇತೃತ್ವದಲ್ಲಿ ಈ ಸಂಖ್ಯೆಯನ್ನು ಗೆದ್ದಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹೀಗೆ ಇವತ್ತು ಸಾಕಷ್ಟು ಪಕ್ಷಗಳು ಸ್ಪರ್ಧೆಯನ್ನು ಮಾಡ್ತವೆ. ಆ ಸ್ಪರ್ಧೆ ಮಾಡಿದಂಥ ಪಕ್ಷಗಳಲ್ಲಿ 272ಕ್ಕಿಂತ 272 ಸೀಟ್ಸ್ಗಿಂತ ಹೆಚ್ಚಿನ ಸಂಖ್ಯೆಯ ಒಂದು ಸ್ಥಾನಗಳನ್ನು ಗೆದ್ದಂತಹ ಒಂದು ಪಕ್ಷವನ್ನು ಬಹುಮತವನ್ನು ಪಡೆದಂಥ ಪಕ್ಷ ಅಂತೇಳಿ ನಾವು ಕರಿತೇವೆ. ಈಗ ಇದರಲ್ಲಿ ಯಾವ ಪಕ್ಷ ಹೆಚ್ಚಿನ ಸಂಖ್ಯೆಯನ್ನು ಪಡ್ಕೊಂಡಿದೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಪ್ರಸ್ತುತ ಈ ಒಂದು ಲೋಕಸಭೆಯಲ್ಲಿ ಏನು ಇವತ್ತು ಚಲಾವಣೆಯಲ್ಲಿರುವಂತಹ ಲೋಕಸಭೆ ಇದೆ, ಆ ಲೋಕಸಭೆಯಲ್ಲಿ 303 ಸ್ಥಾನಗಳನ್ನು ಅದು ಏಕಪಕ್ಷ ಭಾರತೀಯ ಜನತಾ ಪಕ್ಷ ಹೊಂದಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ನಂತರ ನಿಮಗೆ ಇದರಲ್ಲಿ NDA UPA ಅಂತೇಳಿ ಕರಿತೀವಿ. ಇದರಲ್ಲಿ ಗುಂಪುಗಳನ್ನು ಮಾಡ್ಕೊಳ್ಳಲಾಗ್ತದೆ. ಅಂದರೆ ಕೆಲವು ರಾಜಕೀಯ ಪಕ್ಷಗಳು ಸೇರಿ ಕೆಲವು ಗುಂಪುಗಳನ್ನು ಮಾಡ್ಕೊಳ್ತೇವೆ, ಮೈತ್ರಿಕೂಟಗಳನ್ನು ಮಾಡ್ಕೊಳ್ತೇವೆ. ಫ್ರೆಂಡ್ಶಿಪ್ ಅಂತೇಳಿ ಆ ಒಂದು ಸ್ನೇಹದ ಆಧಾರದ ಮೇಲೆ ಮೈತ್ರಿಕೂಟಗಳನ್ನು ಮಾಡ್ಕೊಳ್ಳೋವಂಥದ್ದನ್ನು ನಾವು ಕಾಣ್ತೇವೆ. ಈಗ ಪ್ರಸ್ತುತ ಭಾರತದಲ್ಲಿ NDA ಅಂತೇಳಿ ಕರಿತೀವಿ. ಇದನ್ನು ನ್ಯಾಷನಲ್ ಡೆಮೊಕ್ರೆಟಿಕ್ ಅಲೈನ್ಸ್ ಅಂತೇಳಿ ಕರಿತೀವಿ. NDA ನ್ಯಾಷನಲ್ ಡೆಮೊಕ್ರೆಟಿಕ್ ಅಲೈನ್ಸ್, ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ, ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ. ನ್ಯಾಷನಲ್ ಡೆಮೊಕ್ರೆಟಿಕ್ ಅಲೈನ್ಸ್ ಅಂತೇಳಿ ನಾವು ಇದನ್ನು ಕರಿತೀವಿ. ಮತ್ತೊಂದು ಗುಂಪಿದೆ. ಅದನ್ನು ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಅದನ್ನು ರಚನೆ ಮಾಡ್ಕೊಂಡಿರುವಂಥದ್ದನ್ನು ನಾವು ಕಾಣ್ತೇವೆ. ಇದು BJP ನೇತೃತ್ವ. ಮತ್ತೊಂದು ನಿಮಗೆ ಕಾಂಗ್ರೆಸ್ ನೇತೃತ್ವ. ಅದನ್ನು UPA ಯುನೈಟೆಡ್ ಪ್ರೋಗ್ರೆಸಿವ್ ಅಲೈನ್ಸ್. UPA ಅಂತ ಹೇಳಿದ್ರೆ ಯುನೈಟೆಡ್ ಪ್ರೋಗ್ರೆಸಿವ್ ಅಲೈನ್ಸ್ ಅಂತೇಳಿ ನಾವು ಇದನ್ನು ಉಲ್ಲೇಖ ಮಾಡ್ತೀವಿ. ಕನ್ನಡದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ರಾಷ್ಟ್ರೀಯ ಪ್ರಗತಿಪರ ಒಕ್ಕೂಟ. ಇದಕ್ಕೆ ನಾಯಕತ್ವ ಯಾವ ಪಕ್ಷ ನೀಡುತ್ತೆ ಅಂತ ಹೇಳಿದ್ರೆ ನಿಮಗೆ ಕಾಂಗ್ರೆಸ್ ಪಕ್ಷ ನಾಯಕತ್ವವನ್ನು ನೀಡುತ್ತೆ, ಇದಕ್ಕೆ BJP ನೀಡುತ್ತೆ. ಮತ್ತೊಮ್ಮೆ ಹೇಳ್ತೇನೆ, ಪ್ರಸ್ತುತ ಅಧಿವೇಶನದ ಪ್ರಸ್ತುತ ಇರುವಂತಹ ಒಂದು ಒಕ್ಕೂಟ ಅಧಿಕಾರದಲ್ಲಿದೆ ಯಾವುದು ಅಂತ ಹೇಳಿದ್ರೆ NDA ನ್ಯಾಷನಲ್ ಡೆಮೊಕ್ರೆಟಿಕ್ ಅಲೈನ್ಸ್. ಇದರ ಒಂದು ಲೀಡರ್ ಯಾರು ಅಂತ ಹೇಳಿದ್ರೆ BJP ಭಾರತೀಯ ಜನತಾ ಪಕ್ಷ. ಈಗ ಪ್ರಸ್ತುತ ಒಂದು ಚಾಲ್ತಿಯಲ್ಲಿರುವಂತಹ ಲೋಕಸಭೆ ಇವತ್ತು ಲೋಕಸಭೆ ಅಸ್ತಿತ್ವದಲ್ಲಿದೆ. ಈ ಲೋಕಸಭೆಯಲ್ಲಿ ಇರುವಂತಹ ಒಟ್ಟು ಸದಸ್ಯರ ಸಂಖ್ಯೆಯನ್ನು NDA ಎಷ್ಟು ಹೊಂದಿದೆ ಅಂತ ಹೇಳಿದ್ರೆ ನಿಮಗೆ 356 ಸೀಟ್ಸನ್ನು NDA ಒಂದೇ ಹೊಂದಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹೀಗೆ UPA ಸುಮಾರು 126 126 UPA ಹೊಂದಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹೀಗೆ ಯಾತಕ್ಕೆ ಈ ಗುಂಪುಗಳನ್ನು ಮಾಡ್ಕೊಳ್ಳಲಾಗ್ತದೆ, ಮೈತ್ರಿಕೂಟಗಳನ್ನು ಮಾಡ್ಕೊಳ್ಳಲಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಹಿಂದೆ ಅಂದರೆ 2014ಕ್ಕಿಂತ ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ ನಿಮಗೆ 1989ರಿಂದ 2014ರವರೆಗೆ ಇವತ್ತು ಈ ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಸಮ್ಮಿಶ್ರ ಸರ್ಕಾರಗಳು, ಕೊಯ್ಲೇಷನ್ ಗವರ್ನಮೆಂಟ್ ಅಂತೇಳಿ ಕರಿತೇವೆ. ಆ ಥರದ ಸರ್ಕಾರಗಳು ಅಸ್ತಿತ್ವಕ್ಕೆ ಬರ್ತಾ ಇದ್ದೋ. ಹಾಗಾಗಿ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಇಷ್ಟು ಬಹುಮತ 272 ಸೀಟ್ಸ್ ಬರ್ತಾ ಇರಲಿಲ್ಲ. ಒಂದು ರೀತಿಯ ಅರಾಜಕತೆ ಈ ದೇಶದಲ್ಲಿ ಇರ್ತಾ ಇತ್ತು. ಹಾಗಾಗಿ ಒಟ್ಟಾರೆ 2014ರವರೆಗೆ ಒಂದು ರೀತಿ ಕೊಯ್ಲೇಷನ್ ಗೌರ್ಮೆಂಟ್ಗಳು ಹಾಗಾಗಿ 6 ತಿಂಗಳು, ವರ್ಷ, 2 ವರ್ಷ ಈ ರೀತಿಯಲ್ಲಿ ಸರ್ಕಾರಗಳು ಬಿದ್ದೋಗ್ತಾ ಇದ್ದೋ, ತಮ್ಮ ಒಂದು ಮೆಜಾರಿಟಿಯನ್ನು ಕಳ್ಕೊಳ್ತಾ ಇದ್ದೋ, ಹೊಸ ಪ್ರಧಾನಮಂತ್ರಿಗಳು, ಹೊಸ ಸರ್ಕಾರದ ವ್ಯವಸ್ಥೆ ಜಾರಿಗೆ ಬರ್ತಾಯಿತ್ತು. ಈ ರೀತಿಯ ಒಂದು ವ್ಯವಸ್ಥೆ ದೇಶದಲ್ಲಿ ಅಸ್ತಿತ್ವದಲ್ಲಿತ್ತು.
ಹಾಗಿದ್ದಾಗ ಏನಾಗ್ತದೆ ಅಂತ ಹೇಳಿದ್ರೆ ದೇಶದ ಅಭಿವೃದ್ಧಿ ಏನಾಗ್ತದೆ ಅಂತ ಹೇಳಿದ್ರೆ ಶೀಘ್ರವಾಗಿ ಆಗಲಿಕ್ಕೆ ಸಾಧ್ಯವಿಲ್ಲ. ಒಂದು ರೀತಿಯಲ್ಲಿ ಬಲಿಷ್ಠ ರಾಷ್ಟ್ರವಾಗಲಿಕ್ಕೆ ಅದು ಸಮಸ್ಯೆಯನ್ನು ತಂದುಕೊಡುತ್ತೆ. ಏಕೆಂತೇಳಿದ್ರೆ ಸಮ್ಮಿಶ್ರ ಸರ್ಕಾರಗಳು ಒಂದು ರೀತಿಯ ಹಿಂದುಳಿಯಲಿಕ್ಕೆ ಬಹುಮುಖ್ಯವಾಗಿ ಕಾರಣ ಆಗ್ತದೆ. ಎತ್ತು ಏರುಗಳಿದ್ರೆ ಕ್ವಾಣ ನೀರುಗಳಿತು. ಯಾಕೆ ಅನೇಕ ವ್ಯಕ್ತಿಗಳು ಸೇರಿಕೊಂಡಾಗ, ಅನೇಕ ಪಕ್ಷಗಳು ಸೇರಿಕೊಂಡಾಗ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಕಷ್ಟವಾಗ್ತದೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಯಾವುದೇ ತೀರ್ಮಾನವನ್ನು, ಗಟ್ಟಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಒಂದು ಸಿದ್ಧಾಂತದ ಆಧಾರದ ಮೇಲೆ ಸರ್ಕಾರವನ್ನು ನಡೆಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ 2014 ನಂತರ ಇದು ಬದಲಾವಣೆ ಆಗ್ತದೆ, ಮತ್ತೆ ಏಕಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಆದರೂ ಕೂಡ ಇವತ್ತು ಪ್ರಸ್ತುತ ನಮಗೆ NDA ಅಸ್ತಿತ್ವದಲ್ಲಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹೀಗೆ ಲೋಕಸಭೆ ಅನ್ನುವಂಥದ್ದು ಇದನ್ನು ನಾನು ವಿವರಣೆಯನ್ನು ನಾನು ಕೊಟ್ಟಿದ್ದೀನಿ. ಮೊದಲು ನಿಮಗೆ ಪ್ರೈಮ್ ಮಿನಿಸ್ಟರ್ ಚಾಪ್ಟರ್ ನೆಕ್ಸ್ಟ್ ಬರ್ತದೆ, ಆವಾಗಲೂ ಕೂಡ ಇದು ಅಪ್ಲೈ ಆಗ್ತದೆ. ಇವಾಗಲೇ ಅರ್ಥ ಮಾಡ್ಕೊಂಡಿರಿ. ನಂತರ ನಿಮಗೆ ಇದನ್ನು ಮತ್ತೆ ನಾನು ನಿಮ್ಮೊಡನೆ ಡಿಸ್ಕಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಪ್ರೈಮ್ ಮಿನಿಸ್ಟರ್ ಹೇಗೆ ಆಯ್ಕೆ ಆಗ್ತಾರೆ, ಅವರ ಒಂದು ಪವರ್ ಆ್ಯಂಡ್ ಫಂಕ್ಷನ್ಸ್ ಏನು ಅನ್ನೋದ್ರ ಬಗ್ಗೆ ಆಗಲೂ ಕೂಡ ಈ ಅಂಶಗಳು ಬರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹೀಗೆ ಕಂಟ್ರೋಲ್ ಓವರ್ ದಿ ಎಕ್ಸಿಕ್ಯೂಟಿವ್. ಇದರ ಬಗ್ಗೆ ನಾನು ಚರ್ಚೆಯನ್ನು ಮಾಡ್ತಾಯಿದ್ದೆ. ನೋಡಿ, ಇದರಲ್ಲಿ ಹೇಗೆ ಕಾರ್ಯಾಂಗದ ಮೇಲೆ ಶಾಸಕಾಂಗ ನಿಯಂತ್ರಣವನ್ನು ಹೊಂದುತ್ತೆ. ನೋಡಿ, ಇದರಲ್ಲಿ ನೋಡಿ ಹೀಗೆ ನಿಮಗೆ ಈ ಒಂದು ಲೋಕಸಭೆಯಲ್ಲಿ ಆಯ್ಕೆಯಾದಂತಹ ಏನು ಲೋಕಸಭಾ ಸದಸ್ಯರಿದ್ದಾರೆ ಇವರಲ್ಲಿ ಈಗ ನಿಮಗೆ ಪ್ರಸ್ತುತ ಇರುವಂಥದ್ದು ನಿಮಗೆ 356 ಸೀಟ್ಗಳನ್ನು ಯಾವ ಲೋಕಸಭೆಯಲ್ಲಿ ಯಾವ ಪಕ್ಷ ಗೆದ್ದಿದೆ ಅಂತ ಹೇಳಿದ್ರೆ ನಿಮಗೆ NDA ಈ ಮೈತ್ರಿಕೂಟ ಇರುವಂಥದ್ದನ್ನು ನಾವು ಕಾಣ್ತೇವೆ. ಅಂದರೆ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲೈನ್ಸ್. ಇದು ಹೊಂದಿರುವಂಥದ್ದನ್ನು ನಾವು ಕಾಣ್ತೇವೆ. ಇದರಲ್ಲಿ ಆಗ ಆ ಪಕ್ಷದಲ್ಲಿರುವಂತಹ ಗುಂಪಿನಲ್ಲಿರುವಂತಹ ಬಹುಮುಖ್ಯವಾದಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಒಂದು ಸಂಸದೀಯ ನಾಯಕನನ್ನು ಈ ಒಂದು ಲೋಕಸಭೆ ಆಯ್ಕೆ ಮಾಡ್ಕೊಳ್ಳುತ್ತೆ. ಅಂದರೆ ಮೆಜಾರಿಟಿಯನ್ನು ಹೊಂದಿರುವಂಥ ಪೊಲಿಟಿಕಲ್ ಪಾರ್ಟಿ. ಆಗ ನಿಮಗೆ ನರೇಂದ್ರ ಮೋದಿಯವರನ್ನು ಆಯ್ಕೆ ಮಾಡ್ಕೊಂಡಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹೀಗೆ ಮೋದಿಯವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಸ್ನೇಹಿತರನ್ನು, ತಮ್ಮ ಹಿತೈಷಿಗಳನ್ನು, ತಮ್ಮ ಪಕ್ಷದ ಮುಖಂಡರನ್ನು, ಹಾಗೆ ಅನುಭವಿಗಳನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ತಮ್ಮ ಕ್ಯಾಬಿನೆಟ್ಗೆ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಒಂದು ಸರ್ಕಾರವನ್ನು, ಎಕ್ಸಿಕ್ಯೂಟಿವನ್ನು ಫಾರ್ಮೇಷನ್ ಮಾಡ್ಕೊಳ್ತಾರೆ. ಹೀಗೆ ಕಾರ್ಯಾಂಗ ರಚನೆ ಆಗ್ತದೆ. ಕಾರ್ಯಾಂಗ ಏನು ಮಾಡಬೇಕು ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಎಕ್ಸಿಕ್ಯೂಟಿವ್ ಈ ಲೋಕಸಭೆಗೆ ಅಥವಾ ನಿಮಗೆ ಲೆಜಿಸ್ಲೇಚರ್ಗೆ, ಅದರಲ್ಲೂ ವಿಶೇಷವಾಗಿ ರಾಜ್ಯಸಭೆಗೆ ಅಷ್ಟು ಮಹತ್ವವಿಲ್ಲ, ಲೋಕಸಭೆಗೆ ಯಾವಾಗಲೂ ಕೂಡ ಜವಾಬ್ದಾರಿಯುತವಾಗಿ ತನ್ನ ಕಾರ್ಯವನ್ನು ಸಲ್ಲಿಸಬೇಕಾಗ್ತದೆ. ಹಾಗಾಗಿ ಎಕ್ಸಿಕ್ಯೂಟಿವ್ ಯಾರಿಂದ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ, ಯಾರಿಂದ ರಚಿಸಲ್ಪಟ್ಟಿದೆ ಅಂತ ಹೇಳಿದ್ರೆ ನಿಮಗೆ ಲೋಕಸಭೆಯಿಂದ ರಚಿಸಲ್ಪಟ್ಟಿದೆ. ಹಾಗಾಗಿ ಕಾರ್ಯಾಂಗ ಯಾವಾಗಲೂ ಕೂಡ ನಿಮಗೆ ಲೋಕಸಭೆಗೆ ಜವಾಬ್ದಾರಿಯುತವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. ಅದೇನಾದರೂ ಕೂಡ ಲೋಕಸಭೆಗೆ ಜವಾಬ್ದಾರಿಯುತವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸಲಿಲ್ಲ ಅಂತೇಳಿದ್ರೆ ಹಾಗೇನು ಮಾಡಲಾಗ್ತದೆ ಅಂತೇಳಿದ್ರೆ ಲೋಕಸಭೆ ಸರ್ಕಾರದ ವಿರುದ್ಧ ನಿಮಗೆ ಟೀಕೆ ಟಿಪ್ಪಣಿಗಳನ್ನು, ಅಂದರೆ ಕಾರ್ಯಾಂಗದ ವಿರುದ್ಧ ಟೀಕೆಗಳನ್ನು ಮಾಡ್ಬೋದು, ಕ್ರಿಟಿಸೈಸ್ ಮಾಡ್ಬೋದು, ಲಿಖಿತ ರೂಪದ ಉತ್ತರವನ್ನು ಕೇಳ್ಬೋದು, ಮಂತ್ರಿಗಳನ್ನು ಪ್ರಶ್ನೆ ಮಾಡ್ಬೋದು. ಆ ಮೂಲಕ ಇದೆಲ್ಲವಾದ ನಂತರ ಕೊನೆಯದಾಗಿ ಅಂತಿಮವಾಗಿ ಏನು ಮಾಡಲಾಗ್ತದೆ ಅಂತ ಹೇಳಿದ್ರೆ ಹಾಗೂ ಕೂಡ ಕಾರ್ಯಾಂಗ ಸರಿಯಾದ ರೀತಿಯಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸಲಿಲ್ಲ, ಸ್ವಜನ ಪಕ್ಷಪಾತದಲ್ಲಿ ಅಥವಾ ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿದೆ ಅಥವಾ ಕರಪ್ಷನಲ್ಲಿ ಅದು ಮುಳುಗೋಗಿದೆ ಅಂತಂದಾಗ ವಿರೋಧ ಪಕ್ಷಗಳು ಮತ್ತು ಆಡಳಿತ ಪಕ್ಷದಲ್ಲಿ ಯಾರು ಬೇಕಾದರೂ ಕೂಡ ಮಾಡ್ಬೋದು, ಲೋಕಸಭಾ ಸದಸ್ಯರು ಯಾರು ಬೇಕಾದರೂ ಕೂಡ ನೋ ಕಾನ್ಫಿಡೆನ್ಸ್ ಮೋಷನ್ ಅಂತೇಳಿ ನಾವು ಕರಿತೀವಿ. ಈ ಒಂದು ಗೊತ್ತುವಳಿಯನ್ನು ಈ ಮಂಡನೆ ಮಾಡೋದ್ರ ಮೂಲಕ ಆ ಒಂದು ಸರ್ಕಾರವನ್ನು ಆದರೆ ಏನಾದರೂ ಕೂಡ ಲೋಕಸಭೆಯಲ್ಲಿ ಅದೇನಾದರೂ ಕೂಡ ಪಾಸ್ ಆದರೆ ಏನಾಗ್ತದೆ ಅಂತ ಹೇಳಿದ್ರೆ ಸರ್ಕಾರ ಅಂದರೆ ಕಾರ್ಯಾಂಗ ರಾಜೀನಾಮೆಯನ್ನು ಕೊಡಬೇಕಾಗ್ತದೆ. ಈ ರೀತಿಯಲ್ಲಿ ನೀವು ಅದನ್ನು ಕ್ರಿಯೇಟ್ ಮಾಡುವಂಥದ್ದು ಲೋಕಸಭೆಯೇ, ಹಾಗೆ ಅದನ್ನು ಅಧಿಕಾರದಿಂದ ಕೆಳಗಿಳಿಸುವಂಥದ್ದು ನಿಮಗೆ ಒಂದು ಲೋಕಸಭೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಈ ರೀತಿಯಲ್ಲಿ ಅದು ಕಂಟ್ರೋಲ್ ಓವರ್ ದಿ ಎಕ್ಸಿಕ್ಯೂಟಿವ್. ದಿ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ನಮೆಂಟ್ ಈಸ್ ಆಲ್ಸೋ ಕಾಲ್ಡ್ ದಿ ಕ್ಯಾಬಿನೆಟ್ ಫಾರ್ಮ್ ಆಫ್ ಗೌರ್ನಮೆಂಟ್. ಇದನ್ನು ನಾನು ಸಂಸದೀಯ ಸರ್ಕಾರ ಪದ್ಧತಿ ಅಂತೇಳಿ ಉಲ್ಲೇಖ ಮಾಡಿದೆ. ಕಾರ್ಯಾಂಗ ಮತ್ತು ಶಾಸಕಾಂಗದ ನಡುವೆ ಒಂದು ರೀತಿಯ ಸಂಬಂಧವನ್ನು ಹೊಂದಿದ್ರೆ, ಅಂದರೆ ಶಾಸಕಾಂಗದಿಂದ ಕಾರ್ಯಾಂಗ ಏನಾದರೂ ಸೃಷ್ಟಿಯಾದರೆ ಅದನ್ನು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ನಮೆಂಟ್ ಅಂತೇಳಿ ಕರೆಯಲಾಗ್ತದೆ. ಇನ್ ಇಂಡಿಯಾ ದಿ ಕ್ಯಾಬಿನೆಟ್ ಈಸ್ ದಿ ರಿಯಲ್ ಎಕ್ಸಿಕ್ಯೂಟಿವ್. ರಿಯಲ್ ಎಕ್ಸಿಕ್ಯೂಟಿವ್ ಅಂತೇಳಿ ನಾವು ಕರಿತೇವೆ. ಅಂದರೆ ನಿಮಗೆ ಏನು ಶಾಸಕಾಂಗದಿಂದ ಅಂದರೆ ಲೋಕಸಭೆಯಿಂದ ರಚಿಸಲ್ಪಡುತ್ತೋ ಅದನ್ನು ನಾವು ರಿಯಲ್ ಎಕ್ಸಿಕ್ಯೂಟಿವ್ ಅಂತೇಳಿ ಕರಿತೀವಿ. ಓಕೆ. ನಂತರ ಇಟ್ ಈಸ್ ರೆಸ್ಪಾನ್ಸಿಬಲ್ ಆ್ಯಂಡ್ ಆನ್ಸರಬಲ್ ಟು ದಿ ಲೋಕಸಭಾ ವಿತ್ ರಿಗಾರ್ಡ್ಸ್ ಟು ದಿ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಆಫ್ ದಿ ಗವರ್ನಮೆಂಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ನೇಷನ್. If the government fails to fulfill its responsibilities in a satisfactory manner, ಅದೇನಾದರೂ ಕೂಡ ತನಗೆ ತೃಪ್ತಿದಾಯಕವಾಗಿ ಏನಾದರೂ ಕೂಡ ಕಾರ್ಯವನ್ನು ನಿರ್ವಹಿಸಲಿಲ್ಲ ಅಂತ ಹೇಳಿದ್ರೆ ಏನಾದರೂ ಕಾರ್ಯಾಂಗ, ಆಗ ಲೋಕಸಭೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಲೋಕಸಭಾ ಕ್ಯಾನ್ ಮೂವ್ ದಿ ನೋ ಕಾನ್ಫಿಡೆನ್ಸ್ ಮೋಷನ್ ಅಗೇನೆಸ್ಟ್ ಇಟ್ ಆ್ಯಂಡ್ ಬ್ರಿಂಗ್ ಇಟ್ ಡೌನ್.
ಅದೇನಾದರೂ ಕೂಡ ಆ ಒಂದು ಗೊತ್ತುವಳಿ ನೋ ಕಾನ್ಫಿಡೆನ್ಸ್ ಮೋಷನ್ ಏನು ಅವಿಶ್ವಾಸ ಗೊತ್ತುವಳಿ ಮಂಡನೆ ಅಂತೇಳಿ ಕರಿತೀವಿ, ಅವಿಶ್ವಾಸ ಗೊತ್ತುವಳಿ ಮಂಡನೆ ಲೋಕಸಭೆಯಲ್ಲಿ ವಿರೋಧ ಪಕ್ಷಗಳು ಅಥವಾ ಸರ್ಕಾರದ ವಿರುದ್ಧ ಅಂದರೆ ಎಕ್ಸಿಕ್ಯೂಟಿವ್ಗೆ ವಿರುದ್ಧವಾಗಿರುವಂತಹ ಅವರು ಏನಾದರೂ ಮಂಡನೆ ಮಾಡಿ ಇದೇನಾದರೂ ಲೋಕಸಭೆಯಲ್ಲಿ ಪಾಸಾದರೆ, ಆ ಬಿಲ್ ಪಾಸಾದರೆ ಆಗ ನಿಮಗೆ ಏನು ಪ್ರಸ್ತುತ ಇರುವಂತಹ ಒಂದು ಕ್ಯಾಬಿನೆಟ್ ಆ್ಯಂಡ್ ಪ್ರೈಮ್ ಮಿನಿಸ್ಟರ್ ರಾಜೀನಾಮೆಯನ್ನು ನೀಡಬೇಕಾಗ್ತದೆ, ಆಗ ತಮ್ಮ ಅಧಿಕಾರವನ್ನು ಕಳೆದುಕೊಳ್ಳುತ್ತೆ. ಸೊ ಹಾಗಾಗಿ ಯಾವಾಗಲೂ ಕೂಡ ಪ್ರಧಾನಮಂತ್ರಿಗಳು ಮತ್ತು ಮಂತ್ರಿಮಂಡಲ ಈ ಲೋಕಸಭೆಗೆ ಜವಾಬ್ದಾರಿಯುತವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಸೊ ಈ ರೀತಿಯಲ್ಲಿ ನಿಮಗೆ ಈ ಒಂದು ಶಾಸಕಾಂಗ ಲೆಜಿಸ್ಲೇಚರ್ ಒಂದು ಕಾರ್ಯಾಂಗದ ಮೇಲೆ ಎಕ್ಸಿಕ್ಯೂಟಿವ್ ಮೇಲೆ ತನ್ನ ನಿಯಂತ್ರಣವನ್ನು ಹೊಂದಿದೆ ಅಂಥೇಳಿ ನಾವು ಅರ್ಥ ಮಾಡ್ಕೊಳ್ಬೋದು.